ಈಗಿನ ಲೈಫ್ ಸ್ಟೈಲ್ ಹೆಂಗಿದೆ ಅಂತಂದ್ರೆ ಬಹುಶಃ ಬಹಳ ಕಷ್ಟ ಅಂತ ಅನ್ಸುತ್ತೆ ಇದೆಲ್ಲ ಮಾಡೋದು. ನಾವು ತೆಗೆದುಕೊಳ್ಳುವಂತ ಫುಡ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಎಲ್ಲವೂ ಬದಲಾಗ್ಬಿಟ್ಟಿದೆ. ಈ ಬದಲಾವಣೆ ಇಂಥ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ತೆಗೆದುಕೊಳ್ಳೋದಾದ್ರೆ ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಈ ಲಿವರ್ ಸಮಸ್ಯೆ? ಈಗ ನೋಡಿ, ಭಾರತ ದೇಶದಲ್ಲಿ ನಾವು ವಿಶ್ವದಲ್ಲೂ ತಗೋಬಹುದು, ಆಮೇಲೆ ಭಾರತ ದೇಶದ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ಕೋಬಹುದು. ಲಂಗ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್. ಆಮೇಲೆ ಭಾರತದಲ್ಲಿ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್, ಓರಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಇದೆಲ್ಲ ವೆರಿ ವೆರಿ ಕಾಮನ್ ಕ್ಯಾನ್ಸರ್ಸ್. ಸರ್ವೈಕಲ್ ಕ್ಯಾನ್ಸರ್ಸ್, ಈ ತರ ಕ್ಯಾನ್ಸರ್ಸ್ನ ನಾವು ಗುಂಪು ಮಾಡ್ಕೊಂಡು ಬಂದ್ರೆ, ಲೆಕ್ಕ ಮಾಡ್ಕೊಂಡು ಬಂದ್ರೆ, ಇದು 6th ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಬರುತ್ತೆ. ಈಗ ಅಂದ್ರೆ ಈಗ ಟಾಪ್ 10 ಅಂತ ನಾವು ಲೈಫ್ ನಲ್ಲಿ ಹೇಳ್ತೀವಿ, ನಾನು ಟಾಪ್ 10 ಇರ್ಬೇಕಂತ. ಈ ಲಿವರ್ ಕ್ಯಾನ್ಸರ್ ಟಾಪ್ 6 ನಲ್ಲಿ ಇದೆ. ಸೊ ಬಟ್ ಈಗ ಟಾಪ್ 1 ಟಾಪ್ 2 ಬಗ್ಗೆ ಎಲ್ರಿಗೂ ಮಾಹಿತಿ ಇರುತ್ತೆ. ಅದಾದ್ಮೇಲೆ ಏನಾಯ್ತಂತ ಯಾರಿಗೂ ಗೊತ್ತಾಗೋದಿಲ್ಲ. ಕ್ಲಾಸ್ ನಲ್ಲಿ ಕೂಡ 4th ರ್ಯಾಂಕ್ ಯಾರು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ತರ ಇಲ್ಲಿ ಲಿವರ್ ಕೂಡ ಅದೇ ಪಾಪ ಆ ತರ ಪೊಸಿಷನ್ ತಗೊಂಡ್ಬಿಟ್ಟಿದೆ. 6th ರ್ಯಾಂಕ್ ಬಂದ್ಬಿಟ್ಟಿದ್ಯಾ. ಸೊ ಅದಕ್ಕೆ ಯಾರಿಗೂ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ಮಾತಾಡೋದು ಇಲ್ಲ ಯಾರು ಅದ್ರ ಬಗ್ಗೆ. ಪಾಪ ಎಲ್ಲೋ ಬಿದ್ದಿದೆ ಲಿವರ್, ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟಿದ್ದಾರೆ, ಬಿಡು ಅಂತ. ಯಾವ್ದೋ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಅದ್ರ ಬಗ್ಗೆ ಮಾತಾಡಿ ಸರ್ವೈಕಲ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಿ, ಈಗ ನೀವು ಥಿಯೇಟರ್ಗೆ ಹೋದ್ರೂ ಸರಿ ಅಲ್ಲಿ ಒಬ್ಬ ಅವಿನಾಶ್ ಅಂತ ತೋರಿಸ್ತಾರೆ ಪಾಪ. ಸೊ ಹಂಗ್ ನೋಡಿ ನಮ್ಗೆ ರೂಢಿ ಆಗ್ಬಿಟ್ಟಿದೆ. ತಂಬಾಕು ತಗೊಂಡ್ರೆ ಇದಾಗುತ್ತಾ, ಲಿವರ್ ಕ್ಯಾನ್ಸರ್ ಬರುತ್ತಂತ ಯಾರಿಗೂ ಐಡಿಯಾ ಇರಲಿಲ್ಲ. ಏನಾದ್ರೂ ನಾವು ಕಾಮಿಡಿ ಮಾಡ್ಕೊಂಡು ಕೂತಿರ್ತೀವಿ, ಡ್ರಿಂಕ್ಸ್ ಮಾಡಿದ್ರೆ ಲಿವರ್ ದಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಇನ್ನೂ ಚೆನ್ನಾಗಿ ಮೆಟಬಲೈಸ್ ಆಗುತ್ತಾ ಅಂತ ಆ ತರ ಮೀಮೀಸ್ ನೋಡ್ತಿರ್ತೀವಿ ವಾಟ್ಸ್ಆಪ್ ನಲ್ಲಿ. ಬಟ್ ಲಿವರ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಬಹಳಷ್ಟು ಕಮ್ಮಿ ಜನರಿಗಿದೆ. ಸೊ ಇದ್ರ ಬಗ್ಗೆ ನಾವು ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ನಾವು ರೆಗ್ಯುಲರ್ ಆಗಿ ನಿಮ್ ಡಾಕ್ಟರ್ ಹತ್ರ ಮಾತಾಡ್ಕೋಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ನೆಕ್ಸ್ಟ್ ಕೇಳೋದು ಏನು ಅಂದ್ರೆ, ಹೇಗೆ ಗೊತ್ತಾಗುತ್ತೆ, ಏನಾಗುತ್ತೆ, ಯಾಕಾಗುತ್ತೆ ಅಂತ ಒಂದು ಕ್ವೆಶ್ಚನ್ ಬರುತ್ತೆ ನಮ್ಗೆ. ಈ ಕಾಲಘಟ್ಟದಲ್ಲಿ ನೀವು ಯಾರ ಹತ್ರನೂ ಸ್ಕ್ಯಾನ್ಸ್, ಅಬ್ಡಾಮಿನಲ್ ಸ್ಕ್ಯಾನ್ಸ್, ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಆ ಟೈಮ್ ನಲ್ಲಿ ನೋಡಿದಾಗ ಫ್ಯಾಟಿ ಲಿವರ್ ಅಂತ ಬರುತ್ತೆ. ಕೇಳಿದಿರ ಅದನ್ನ? ಈ ಫ್ಯಾಟಿ ಲಿವರ್ ಅಂದ್ರೆ ಕೊಬ್ಬು ಅಂತ ಕೇಳ್ತೀವಿ ನಾವು ಅದನ್ನ ಚೆನ್ನಾಗಿ ದಪ್ಪ ಆದ್ರೆ ಅವ್ರಿಗೆ ಮಾತ್ರ ಬರುತ್ತಾ? ಇನ್ನ ಪ್ರಕಾರ ಏನಂತ ಅನ್ಸುತ್ತೆ? ಇಲ್ಲ, ಈಗ ಬರೀ ದಪ್ಪ ಒಬೆಸಿಟಿನೂ ಒಂದು ರೀಸನ್, ಕಾರಣನೇ. ಅದರ ಹೊರತಾಗಿ ಬೇರೆ ಬೇರೆ ಮಲ್ಟಿಪಲ್ ಕಾರಣನೂ ಇರಬಹುದೇನೋ ಅಲ್ವಾ? ಈಗ ಫ್ಯಾಟಿ ಲಿವರ್ಗೆ ಒಂದು ದಪ್ಪ ಇರೋದು ಒಬೆಸಿಟಿ ಅಂತ ಒಂದು ಕಾರಣ. ಎರಡನೇದು ಸ್ಮೋಕಿಂಗ್, ಮೂರನೇದು ಆಲ್ಕೋಹಾಲ್, ನಾಲ್ಕನೇದು ಲ್ಯಾಕ್ ಆಫ್ ಎಕ್ಸಸೈಸ್, ಆಮೇಲೆ ಐದನೇದು ಟೇಕಿಂಗ್ ಡಿಫ್ರೆಂಟ್ ನಮ್ದು ಕೆಮಿಕಲ್ಸ್ ತಗೊಂತ ಇರ್ತೀವಲ್ಲ, ಎಲ್ಲ ಹೈಟೆಕ್ ಕೆಮಿಕಲ್ಸ್, ಅಂದ್ರೆ ಪ್ರಾಸೆಸ್ಡ್ ಫುಡ್ಸ್, ಸೆಡೆಂಟರಿ ಲೈಫ್ ಸ್ಟೈಲ್, ಇದೆಲ್ಲ ಸತ್ವ ಇಲ್ಲದೆ ಇರುವಂತ ಫುಡ್. ಹೌದು, ಸುಮ್ಮನೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ನಾಲ್ಗೆಗೆ ಸಕ್ಕದಾಗಿರುತ್ತೆ ಅಂತ ತಗೊಂಡ್ಬಿಡ್ತೀವಿ, ಪಾಪ ಲಿವರ್ಗೆ ಅದು ಹೊಡ್ಕೊಳುತ್ತೆ ಆಮೇಲೆ ಆತರ. ಸೊ ಇದರಿಂದ ನಮ್ಗೆ ಫ್ಯಾಟಿ ಲಿವರ್ ಅಂತ ಆಗುತ್ತೆ. ಫ್ಯಾಟಿ ಲಿವರ್ ಅಂತ ಆಗಿದ ತಕ್ಷಣ ಅದು ಲಿವರ್ನ ಸ್ಲೋ ಆಗಿ ಡ್ಯಾಮೇಜ್ ಮಾಡಕ್ಕಾಗುತ್ತೆ. ನೀವು ಹೇಳಿದ್ರ ಬಿಗಿನಿಂಗ್ ನಲ್ಲಿ ಸೈಲೆಂಟ್ ಕಿಲ್ಲರ್ ಅಂತ, ಅದೇ ತರ ಫ್ಯಾಟಿ ಲಿವರ್ ಬರುತ್ತೆ. ಆಯ್ತು, ಏನೋ ಒಂದು ಫ್ಯಾಟಿ ಲಿವರ್ ಅಂತ ಏನು ಆಗೋದಿಲ್ಲ ಅಂತ ಹೇಳ್ಕೊಂಡು ನಾವು ಹೋಗ್ತಾ ಇರ್ತೀವಿ. ನಾವು ಅದನ್ನ ಸ್ಲೋ ಆಗಿ, ಅದು ಅಂದ್ರೆ ಇನ್ಫ್ಲಮೇಷನ್, ಅಂದ್ರೆ ಊತ ಬರಕ್ ಶುರು ಆಗ್ಬಿಡುತ್ತೆ. ಇನ್ಫ್ಲಮೇಷನ್ ಮುಖಾಂತರ ಅದನ್ನ ಇರಿಟೇಟ್ ಮಾಡಿ ಸಡನ್ ಆಗಿ ಒಂದ್ ದಿವಸ ಅದು ಕ್ಯಾನ್ಸರ್ ಸೆಲ್ ಆಗಿ ಬದಲಾಗೋಕೆ ಚಾನ್ಸಸ್ ಇರುತ್ತೆ.